ಹೆಲೋ, ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೂ ಸ್ವಾಗತ. ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಬೆಂಗಳೂರಿಗೆ ಬಂದ ಮೇಲೆ ಇದು ಮೊದಲನೇ ವರಮಹಾಲಕ್ಷ್ಮಿ. ಊರಲ್ಲಿ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವಾಗ ನಾವು 4 ಜನನೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅಡ್ಜಸ್ಟ್ ಆಗಿದೆ, ಹೌದು. ಆದರೆ ನಮ್ಮೂರಲ್ಲಿ ಇದ್ದಿದ್ದು ಖುಷಿ, ಆ ವಾತಾವರಣ ಯಾವುದೂ ಇಲ್ಲಿ ಸಿಗಲ್ಲ. ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟೆ ತೊಗೊಬೇಕು, ಅಲ್ಲಿ ಎಲ್ಲದನ್ನು ಫ್ರೀಯಾಗಿ ಸಿಗ್ತಾ ಇತ್ತು. ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲದೆ ಇರೋದನ್ನ ಪಕ್ಕದ ಮನೆ ಆಂಟಿಯಿಂದ ಕೇಳಿ ತಿಳ್ಕೊಂಡು ಮಾಡಿದ್ದೀವಿ. ನಿಮಗೆ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಹೀಗೆ ಮುಂದೆ ಮುಂದೆ ತುಂಬ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀವಿ. ಎರಡು ಗ್ಯಾಸ್ ಇಳುವರಿ ಆಯ್ತಾ? ನೋಡಿದ್ರೆ ಏನು ಗೊತ್ತಾ, ಈಗ 10 ನಿಮಿಷ ಬಿಟ್ಟು ಮಾಡ್ತಾರೆ, ಸ್ನಾನಕ್ಕೆ ಹೋಗ್ತೀನಿ ತಗೋದಾನೆ ಅಕ್ಕ. ನಾನು ಒಬ್ಬರೇ ಹೋಗ್ಲಾ? ಇದು ಯಾರು ಇಬ್ರು ಹೋಗಿ ಯಾರು ಕೊಡು, ಎಲ್ಲ ಇಟ್ಕೊಂಡು 1 ಲೀಟ್ರ್ 1 ಲೀಟ್ರ ಅರ್ಧ ಲೀಟ್ರ್ 1 ಲೀಟ್ರ್ 1 ಲೀಟ್ರ್ ಒಂದು 5 ನಿಮಿಷ ಅವನಿನ ಅಂಗಡಿ ಓಪನ್ ಮಾಡಿಲ್ಲ, ಈಗ ಆವರಿಸ್ತಾ ಇದೆ. ಬೇಡ, ಹಿಂಗೆ ಈಗ ಇಟ್ಟಿರೋದು ಇದೆಲ್ಲ ಎಲೆ ಇತ್ತು, ಬಾಳೆ ಎಲ್ಲ ಇದಾ? ಪೂಜೆ ಮಾಡ್ತಾನೆ ಇದ್ದಾಗ ಪಕ್ಕದ ಮನೆ ಆಂಟಿ ಬಂದು ಹೀಗಲ್ಲ ಹಾಗೆ ಅಂತ ಹೇಳ್ಕೊಡ್ತಾಯಿದ್ರು. ನಮಗೆ ಗೊತ್ತಾದಷ್ಟು ತಿಳ್ಕೊಂಡು ಅವ್ರ ಜೊತೆ ಕೇಳಿಕೊಂಡು ಮಾಡಿದ್ವಿ. ಅವರು ಹಾಗೆಯೇ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬೆಂಗಳೂರಿಗೆ ಬಂದಾದಮೇಲೆ ತುಂಬ ಲೈಫ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಓದ್ಕೊಂಡು ಆರಾಮಾಗಿ ಆಟ ಆಡಿಕೊಂಡು ಇದ್ದಿದ್ದ ಜೀವನ ಇಲ್ಲಿ ಬಂದು ಜೀವನಕ್ಕೋಸ್ಕರ ವರ್ಕ್ ಮಾಡಿಕೊಂಡು ಜೀವನ ಕಟ್ಕೊಳ್ತಾ ಇದ್ದೀವಿ ನಾವು 4 ಜನ. ಮತ್ತು ನಮ್ಮದು ಇಲ್ಲಿದು ಪೂಜೆ ಆದಮೇಲೆ ಆಫೀಸಲ್ಲಿ ಪೂಜೆ ಇತ್ತು, ಅಲ್ಲಿ ಪೂಜೆ ಮುಗಿಸ್ಕೊಂಡು ಸ್ಯಾರಿ ವೇರ್ ಮಾಡಿದ್ವಿ 4 ಜನ. ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೂ ತುಂಬ ಖುಷಿಯಾಯಿತು. ಅಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಬೇಗನೆ ಬಂದ್ವಿ ಮನೆಗೆ, ಯಾಕಂದರೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ. 4 ಜನ ಇರೋದ್ರಿಂದ ಮನೆಗೆ ಬೇಗ ಬಂದು ಮತ್ತೆ ಪೂಜೆ ಮಾಡಿ ಮತ್ತೆ ಸಂಜೆ ಮುತ್ತೈದೆಯರನ್ನ ಕರೆದು ಅವರಿಗೆ ಬಾಗಿನ ಕೊಟ್ಟು ಕಳಿಸಿದ್ವಿ. ಮತ್ತು ನಮ್ಮನ್ನು ಕರೆದಿದ್ರು, ಓನರ್ ಆಂಟಿ ಕರೆದಿದ್ರು, ಮತ್ತು ಪಕ್ಕದ ಮನೆ ಆಂಟಿ ಕರೆದಿದ್ರು, ಮತ್ತು ಇಲ್ಲೇ ನಮ್ಮ ರಿಲೇಷನ್ ಇದ್ದಾರೆ, ಅವರು ಕರೆದಿದ್ರು. ಅವ್ರ ಮನೆಗೆ ಹೋಗಿ ಬಾಗಿನ ತಗೊಂಡು ಬಳೆ ತೊಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅಮ್ಮನೂ ಮನೇಲಿ ಮಾಡಿದರು ಪೂಜೆ, ಅದರದ್ದು ಫೋಟೋ ಕಳಿಸಿದ್ರು. ಫುಲ್ಲು ವಾಟ್ಸಪ್ ಸ್ಟೋರಿ ಸ್ಟೇಟಸ್ಗೆಲ್ಲ ಹಾಕಿ
ಫುಲ್ಲು ಮಿಂಚಿಬಿಟ್ವಿ. ಖುಷಿ ಆಯಿತು. ಈ ವರ್ಷದ್ದು ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಮುಂದೆ ಗೌರಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಮನೆಗೆ ಹೋಗಿರ್ತೀವಿ, ಮನೇಲಿ ಗೌರಿ ಕೂರಿಸ್ತೀವಿ, ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಮೊದಲನೇದಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ಏನಾದರೂ ತಪ್ಪಿದರೆ ಕ್ಷಮಿಸಿ, ಹೀಗೆ ಸಹಕರಿಸಿ. ಪರವಾಗಿಲ್ಲ, ವರಮಹಾಲಕ್ಷ್ಮಿ ಅಲ್ವಾ, ಲಕ್ಷ್ಮಿಗೆ ನಾವೇನು ಕೊಟ್ಟರು ಅದರದ್ದು 2 ಪಟ್ಟು ನಮಗೆ ವಾಪಸ್ ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ. ಮುಂದೆ ನಮ್ಮನ್ನು ಒಳ್ಳೇದು ಮಾಡಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಹಬ್ಬದ ದಿನ ನಮ್ಮ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.